ನಮಸ್ತೆ. 14/5/2026 ಗುರುವಾರ, 14th May 2026 ಥರ್ಸ್ಡೇ. ಇವತ್ತಿನ ವಿಶೇಷಗಳನ್ನು ನೋಡೋಣ. ಸರ್ವಾರ್ಥ ಸಿದ್ಧಿ ಯೋಗವಿದೆ. ಅದು ಅಲ್ಲದೆ ಸೂರ್ಯೋದಯ 5:55ಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:38ಕ್ಕೆ. ಇವತ್ತು ದ್ವಾದಶಿ ತಿಥಿ ಇದೆ 11:20 AM ವರೆಗೂ. ಆ ನಂತರ ತ್ರಯೋದಶಿ. ಇವತ್ತಿನ ತಿಥಿಗಳು ದೋಷವಿಲ್ಲ. ಅದೇ ಸಮಯದಲ್ಲಿ ರೇವತಿ ನಕ್ಷತ್ರ ಸುಮಾರು ರಾತ್ರಿ 10:34 ಇದೆ. ಇದು ದೇವಗಣ ನಕ್ಷತ್ರ, ಶುಭ ನಕ್ಷತ್ರ, ಬುಧನ ನಕ್ಷತ್ರ. ಅಂದರೆ 5ನೇ ಸಂಖ್ಯೆ, ಅಂದರೆ ಇವತ್ತು 14th, ಅಂದರೆ 145. ಇದು ನ್ಯೂಮರಿಕ್ ಪ್ರಕಾರ. 5ಕ್ಕೆ ಅಧಿಪತಿ ಬುಧನ ನಕ್ಷತ್ರವೇ ರೇವತಿ. ಹಂಗಾಗಿ ಚಂದ್ರನು, ಸೌಮ್ಯ ಪುತ್ರನಾದ ಚಂದ್ರನು, ಬುಧನು ಎರಡು ಕೂಡಿದರೆ ರಾಜಯೋಗ. ಆದರೆ ಇವತ್ತು ಚಂದ್ರನು ಕೂತಿರೋದು ರೇವತಿ ನಕ್ಷತ್ರದ ಮೇಲೆ. ಹಂಗಾಗಿ ಇವತ್ತು ಮಿತ್ರ ಯೋಗವು, ಶರೀರ ಪುಷ್ಟಿಯು ಶುಭಕರವಾಗಿದೆ ರಾತ್ರಿಯವರೆಗೂ. ಆಮೇಲೆ ಬರುವಂಥ ನಕ್ಷತ್ರ ಬೇರೆ ಅಶ್ವಿನಿ. ಹಂಗಾಗಿ ಅದು ಶುಭವಾಗಿ ಕಾಣುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನದಲ್ಲಿ ರೇವತಿ ನಕ್ಷತ್ರ ಇರುವ ರಾತ್ರಿ 10:34 ಶುಭವಾಗಿದೆ. ಅಲ್ಲಿಂದ ಒಂದು 15 ನಿಮಿಷ ಕಾಲ ಏನೂ ಮಾಡಬಾರ್ದು, ಯಾಕೆಂದರೆ ರಾಶಿ ಚೇಂಜ್ ಆಗುತ್ತದೆ. ಅಂದರೆ ರೇವತಿ ನಕ್ಷತ್ರ ಇರುವ 10:34 ರೇವತಿ ನಕ್ಷತ್ರ ಮೀನರಾಶಿ, ಆ ನಂತರ ಅಶ್ವಿನಿ ನಕ್ಷತ್ರ ಮೇಷರಾಶಿ ಆಗುತ್ತದೆ. ಹಂಗಾಗಿ ಆ ಸಮಯ ಮಾತ್ರ ನೋಡ್ಕೊಳ್ಳಿ. ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳು ಮತ್ತು ಬೇರೆ ಬೇರೆ ವಿಷಯಗಳನ್ನ ನೋಡೋಣ. 5:55ರಿಂದ 5:55 ಅಂತಂದಾಗಲೇ ಸ್ವಲ್ಪ ಹೊತ್ತೇ ಇರೋದು 1ನೇ ಪಾದ ರೇವತಿ. ಹಂಗಾಗಿ 5:56ರಿಂದ 11:30 ರೇವತಿ ನಕ್ಷತ್ರ 2ನೇ ಪಾದ. ಆ ನಂತರ 3ನೇ ಪಾದ ಬರುತ್ತದೆ ಸಂಜೆ 5:03 5:03 ಮೇಲೆ ರಾತ್ರಿ 10:34 ರೇವತಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೇವತಿ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಅಶ್ವಿನಿ ನಕ್ಷತ್ರ ಪ್ರಾರಂಭವಾಗಿ 1ನೇ ಪಾದ ಬೆಳಗಿನ ಜಾವ 4:02 ಆ ನಂತರ ಅಶ್ವಿನಿ ನಕ್ಷತ್ರ 2ನೇ ಪಾದ ಸ್ಟಾರ್ಟ್ ಆಗಿ ನಾಳೆ ಕಂಟಿನ್ಯೂ ಆಗುತ್ತೆ. ನಾಳೆ ಉಳಿದಿರುವಂಥ ಇನ್ನೂ 2 ಪಾದಗಳಿರುತ್ತದೆ. ಹಂಗಾಗಿ ನಾಳೆ ಅಶ್ವಿನಿ ಭರಣಿ ಇರ್ತದೆ. ಇವತ್ತಿನ ಯೋಗದಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ನೋಡ್ಕೊಳ್ಳೋಣ. 100% ಅಶುಭ ಸಮಯಗಳನ್ನ ನೋಡೋಣ. ಇದೇನಕ್ಕೆ ಅಂದರೆ ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ. ಇವತ್ತು ಮಾಡ್ಬೋದಾ ಅಂತಂದರೆ ಖಂಡಿತ ಮಾಡ್ಬೋದು. 7:32ದಿಂದ 10:07 ಒಂದು ಶುಭ ಸಮಯ. 12:56ರಿಂದ ಮಧ್ಯಾಹ್ನ 1:49 ಒಂದು ಶುಭ ಸಮಯ. ಮತ್ತು ಸಂಜೆ 4:07ದಿಂದ ರಾತ್ರಿ ಅಂದರೆ ಲೇಟ್ ನೈಟ್ 2:27 ಒಂದು ಶುಭ ಸಮಯ. ಅದು ತಪ್ಪಿದ್ರೆ ಬೆಳಗಿನ ಜಾವ 4:11ರಿಂದ ಶುಭ ಸಮಯವಾಗಿದೆ. ಹಾಗಾಗಿ ಬೆಳಗಿನ ಜಾವದಲ್ಲಿ ಬ್ರಹ್ಮ ಮುಹೂರ್ತ ಶುಭಕರವಾಗಿದೆ. ಇವತ್ತು ದೋಷವಿಲ್ಲ. ಅದೇ ಸಮಯದಲ್ಲಿ 100% ಅಶುಭ ಸಮಯವನ್ನು ನೋಡೋಣ. ಇದರಲ್ಲಿ ಮೇಯ್ನಾಗಿ ರಾಹುಕಾಲ, ಯಮಕಂಡ ಕಾಲ ನೋಡುತ್ತೀವಿ. ಯಮಕಂಡ ಕಾಲ ಬೆಳಗ್ಗೆ 5:55ರಿಂದ 7:30 ಅದೇ ಥರ ಯಮಕಂಡ ಕಾಲ ಇರೋದು ಇಷ್ಟು ಗಂಟೆಗೂ ಅಂತಂದರೆ ರಾಹುಕಾಲವನ್ನು ನೋಡೋಣ. ರಾಹುಕಾಲ ಮಧ್ಯಾಹ್ನ 1:51ರಿಂದ 3:27 ಮತ್ತು ಇವತ್ತು 10:09ರಿಂದ 11 ದುರ್ಮುಹೂರ್ತ, ಅಪಾಯ, ಕೆಟ್ಟೋದು. 11:20ರಿಂದ 12:24 ಮೃತ್ಯು ಪಂಚಕ. ಪ್ರಯಾಣಗಳಲ್ಲಿ ಆಪರೇಷನ್ ಮಾಡುವ ವಿಷಯಗಳಲ್ಲಿ ಎಚ್ಚರ. ಅದೇ ಥರ 11:25ರಿಂದ 12:54 ಅಂತಂದರೆ ಇನ್ನು ಮೃತ್ಯು ಪಂಚಕದಲ್ಲೇ ವಾರ್ಜಿಯವು ಸೇಗುತ್ತದೆ. ಆದ್ದರಿಂದ ಇದು ಅಪಾಯಕಾರಿ ಸಮಯ. ಮಧ್ಯಾಹ್ನ 1:51 ಮೇಲೆ 3:27 ವಿಷಕಾಲ. 3:14ರಿಂದ ಸಂಜೆ 4:05 ದುರ್ಮುಹೂರ್ತ. ಅದೇ ಥರ ರಾತ್ರಿ ಅಂದರೆ ಲೇಟ್ ನೈಟ್ 2:29ರಿಂದ 4:09 ಮೃತ್ಯು ಇದೆ. ಆದರೂ ಇವತ್ತು ಶುಭ ಕಾರ್ಯಗಳನ್ನ ಮಾಡಬಹುದು. ಅದೆಲ್ಲ ಎಲ್ಲ ಅಂದರೆ ಮನೆಯಲ್ಲಿ ಇರುವ ಪರಿಸ್ಥಿತಿನ ನೋಡಿ ನಿಮ್ಮ ಕಾರ್ಯಗಳನ್ನ ನೀವು ಸಕ್ಸಸ್ ಮಾಡಿಕೊಳ್ಳಿ. ದೇವರ ಪುಣ್ಯದಲ್ಲಿ ಎಲ್ಲ ಕಾರ್ಯಗಳು ಶುಭವಾಗಿ ನಡೀತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.